ಇದೇ ಮಂಗಳವಾರ ಅಕ್ಟೋಬರ್ 21ನೇ ತಾರೀಖಿನಂದು ಬಿಡದಿಯ ವಂಡರ್ಲಾ ಹಿಂಭಾಗ ಇರುವ ಶ್ರೀ ವರದರಾಜೇಶ್ವರ ಸ್ವಾಮಿ ದೇವಾಲಯದಲ್ಲಿ ದೀಪಾವಳಿ ಅಮಾವಾಸ್ಯೆ ಪ್ರಯುಕ್ತ ಕಾಲಭೈರವ ಸಮೇತ ಪ್ರಂತ್ಯಂಗರಿ ಯಾಗವನ್ನ ಹಮ್ಮಿಕೊಳ್ಳಲಾಗಿದೆ. ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವವರು, ಸಂತಾನ ಭಾಗ್ಯವಿಲ್ಲದವರು, ಮಾಟ ಮಂತ್ರ, ದುಷ್ಟಶಕ್ತಿಗಳ ಕಾಟ, ವ್ಯವಹಾರದಲ್ಲಿ ಏಳಿಗೆ ಆಗದಿರುವುದು, ಹಣಕಾಸಿನ ತೊಂದರೆ, ಕೋರ್ಟ್ ಕೇಸ್, ಭೂಮಿ ವಿಚಾರ ಇನ್ನೂ ಮುಂತಾದ ಸಮಸ್ಯೆಗಳಿಗೆ ಪ್ರಂತ್ಯಗರಿ ಯಾಗದಲ್ಲಿ ಪಾಲ್ಗೊಂಡು ಒಣಮೆಣಸಿನಕಾಯಿಯನ್ನ 3 ಬಾರಿ ಇಳಿ ತೆಗೆದು ಯಜ್ಞಕುಂಡದಲ್ಲಿ ಹಾಕುವುದರಿಂದ ಎಂತಹದೇ ಸಮಸ್ಯೆ ಇದ್ದರೂ ಶ್ರೀ ವರದರಾಜ ಸ್ವಾಮಿಯ ಅನುಗ್ರಹ ಪಡೆದು ಒಳಿತನ್ನ ಕಾಣಬಹುದಾಗಿದೆ. ಯಜ್ಞದಲ್ಲಿ ಪಾಲ್ಗೊಂಡವರ ಮನೆಯಲ್ಲಿ ಶಾಂತಿ ನೆಮ್ಮದಿಯ ವಾತಾವರಣ ನಿರ್ಮಾಣವಾಗುತ್ತದೆ. ಆದ್ದರಿಂದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಮದಲ್ಲಿ ಪಾಲ್ಗೊಂಡು ಶ್ರೀ ವರದರಾಜೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಬಹುದಾಗಿದೆ.